ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ದಿನದನ್ನ ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸುವಂತಹ ಈ ಉತ್ತಮವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕೋಸ್ಕರ ಒಂದು ವಾಕ್ಯವನ್ನು ಓದೋಣ. ಕೀರ್ತನೆ 119:18 ವಾಕ್ಯ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಕೀರ್ತನೆಗಾರನಾದಂತಹ ದಾವೀದನು ದೇವರ ಸನ್ನಿಧಾನದಲ್ಲಿ ಹೇಳುವಂತಹ ಒಂದು ಮಾತು, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಇಲ್ಲಿ ದೇವರ ವಾಕ್ಯದಲ್ಲಿ ನನ್ನ ಕಣ್ಣನ್ನ ತೆರೆ, ಓಪನ್ ಮೈ ಐಸ್. ಅವನು ಆ ರೀತಿಯಲ್ಲಿ ಹೇಳೋದಕ್ಕೆ ಕಾರಣ ಏನು? ಇಲ್ಲಿ ಅವನು ಹೇಳ್ತಾ ಇರುವಂತಹ ಆ ಕಣ್ಣು ಶಾರೀರಿಕ ಕಣ್ಣಲ್ಲ, ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿ ಅಲ್ಲ ಈ ಕೀರ್ತನೆಗಾರ. ಕಣ್ಣು ಕಾಣುವ ದೃಷ್ಟಿ ಇರುವಂತಹ ಒಬ್ಬ ವ್ಯಕ್ತಿ. ಆದ್ರೆ ದೇವರ ವಾಕ್ಯಗಳನ್ನು ಹೇಳ್ತಾನೆ, ಸ್ವಾಮಿ ನನ್ನ ಕಣ್ಣನ್ನ ನೀನು ತೆರೆಯಬೇಕು. ನನ್ನ ಕಣ್ಣನ್ನ ತೆರೆದ್ರೆ ನಾನು ಅದ್ಭುತಗಳನ್ನ ಕಾಣುವುದಕ್ಕೆ ಸಾಧ್ಯ. ಹಾಗಾದ್ರೆ ಧರ್ಮಶಾಸ್ತ್ರದಲ್ಲಿ ಏನಿದೆ? ಅದ್ಭುತಗಳಿವೆ. ಅದು ಎಲ್ಲರಿಗೂ ಒಂದು ವೇಳೆ ಕಾಣಿಸೋದಿಲ್ಲ. ಅನೇಕ ವ್ಯಕ್ತಿಗಳು ದೇವರ ವಾಕ್ಯದ ಮೂಲಕ ತಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಹೊಂದಿಕೊಳ್ಳುವಂತಹ ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಜೀವಿತದಲ್ಲಿ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತಹ ವ್ಯಕ್ತಿಗಳಾಗಿ ನಾವು ನೋಡಬಹುದು. ಆದ್ರೆ ಕೆಲವರು ಯೋಚನೆ ಮಾಡ್ತಾರೆ, ನನಗೆ ಯಾವ ಅದ್ಭುತನೂ ಮಾಡಿಲ್ವಲ್ಲ, ನನ್ನ ಜೀವಿತದಲ್ಲಿ ಏನು ನಡೆದಿಲ್ವಲ್ಲ. ಈ ರೀತಿಯ ಅನುಭವಗಳನ್ನ ಹಂಚ್ಕೊಳ್ಳೋದನ್ನ ನೋಡ್ಬೋದು. ಆದ್ರೆ ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನಿನ್ನ ಧರ್ಮಶಾಸ್ತ್ರದಲ್ಲಿರುವ ಅಥವಾ ನಿನ್ನ ವಾಕ್ಯದಲ್ಲಿರುವ, ನಿನ್ನ ಮೂಲಕ ಹೊಂದಿಕೊಳ್ಳುವ ಅದ್ಭುತಗಳನ್ನ ಕಾಣುವುದಕ್ಕೋಸ್ಕರ ನನ್ನ ಕಣ್ಣನ್ನ ನೀನು ತೆರೆ ಎಂಬುದಾಗಿ ನಾವು ಪ್ರಾರ್ಥಿಸ್ಬೇಕು. ದೇವರ ವಾಕ್ಯವನ್ನ ಓದುವಾಗ ದೇವರ ಸನ್ನಿಧಾನದಲ್ಲಿ ನಾವು ತಿಳಿದುಕೊಳ್ಳುವಂತ ಒಂದು ಸತ್ಯವೇನೆಂದ್ರೆ, ನಮ್ಮ ಕಣ್ಣು ತೆರೆಯಲ್ಪಟ್ಟರೆ ನಾವು ಅನೇಕ ಅದ್ಭುತಗಳನ್ನ ನಾವು ಕಾಣ್ಬೋದು. ಸತ್ಯವೇದದಲ್ಲಿ ಓದುವಾಗ ಕಣ್ಣು ತೆರೆದರೆ, ಶಾರೀರಿಕವಾದಂತಹ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 30ನೇ ವಾಕ್ಯದಲ್ಲಿ ನಾವು ಓದ್ಬೇಕಾದ್ರೆ, ಎಮ್ಮಾಹುಗೆ ಇಬ್ಬರು ಶಿಷ್ಯರು ಹೋಗ್ತಾ ಇದ್ದಾರೆ. ಎಮ್ಮಾಹುಗೆ ಹೋಗ್ತಾ ಇರುವಂತಹ ಆ ಶಿಷ್ಯರು ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿಯ ಪುನರುತ್ಥಾನ ಆಗಿದೆ, ಪುನರುತ್ಥಾನದ ವಿಷಯವನ್ನ ಮಾತನಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಯೇಸು ಅವರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ವಾಕ್ಯ ಹೇಳ್ತದೆ 24ನೇ ಅಧ್ಯಾಯದ ಅದರ 16ನೇ ವಾಕ್ಯದಲ್ಲಿ, ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯ್ತು. ಯೇಸುವಿನ ಜೊತೆಯಲ್ಲಿ ನಡೀತಾ ಇದ್ದಾರೆ, ಕಣ್ಣು ಕಾಣ್ತಾ ಇದೆ, ರಸ್ತೆಯಲ್ಲಿ ನಡೀತಾ ಇದ್ದಾರೆ. ಆದ್ರೆ ಅವರಿಗೆ ನಮ್ಮ ಜೊತೆಯಲ್ಲಿರುವಂತಹ ವ್ಯಕ್ತಿ ಯೇಸು ಎಂಬುದು ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಕಣ್ಣು ಕಟ್ಟಿದ ಹಾಗಾಯ್ತು. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಮುಂದೆ ಹೋಗುವಾಗ ನಾವು ನೋಡ್ಬೇಕಾದ್ರೆ ಯೇಸು ಸಂಗಡ ಮಾತಾಡ್ತಾ ಇದ್ದಾರೆ. ಧರ್ಮಶಾಸ್ತ್ರದ ಒಂದೊಂದು ಕಾರ್ಯಗಳನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇವರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ವಾದ ಪ್ರತಿವಾದಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ 30ನೇ ವಾಕ್ಯದಲ್ಲಿ ಓದುವಾಗ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಹಾಗಾದ್ರೆ ಅವರ ಶರೀರದ ಕಣ್ಣುಗಳು ತೆರೆದಿತ್ತು. ಆದ್ರೆ ಯೇಸು ಜೊತೆಯಲ್ಲಿದ್ದಾರೆ, ಯೇಸು ಅವರ ಸಂಗಡ ಮಾತಾಡ್ತಾ ಇದ್ದಾರೆ. ತಾವು ಮನೆಗೆ ಕರ್ಕೊಂಡು ಹೋಗುವಂತ ವ್ಯಕ್ತಿ ಯೇಸು ಎಂಬುದನ್ನ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗುರುತು ಹಿಡಿಯಕ್ಕಾಗ್ತಾ ಇಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಈ ದಿವಸದಲ್ಲಿ ಯೇಸುವನ್ನ ಕಾಣಬೇಕಾದಂತ ರೀತಿಯಲ್ಲಿ ಕಾಣಬೇಕು ಅಂದ್ರೆ, ಯೇಸುವಿನ ಅದ್ಭುತವನ್ನ ಕಾಣಬೇಕು ಅಂತ ಹೇಳಿದ್ರೆ, ಯೇಸುವಿನ ಆಶೀರ್ವಾದವನ್ನ ಕಾಣಬೇಕು ಅಂದ್ರೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. 2 ವರ್ಷಗಳ ಪುಸ್ತಕ 6:17 ನಾವು ಓದುವಾಗ, ಎಲೀಷನನ್ನು ಹಿಡಿಯುವುದಕ್ಕಾಗಿ ಅರಾಮ್ಯರ ಸೈನ್ಯ ಬರ್ತದೆ. ಆಗ ಸೇವಕನು ಓದಿರ್ತಾನೆ, ಸ್ವಾಮಿ ನಮ್ಮನ್ನು ಹಿಡಿಯೋದಕ್ಕೆ ಬಂದಿದ್ದಾರೆ, ನಾವೇನ್ ಮಾಡೋಣ? ಆಗ ಎಲೀಷನು ಪ್ರಾರ್ಥನೆ ಮಾಡುವಂತ ಒಂದು ಪ್ರಾರ್ಥನೆ ಇದೆ, ದೇವರೇ ಇವನು ಕಾಣುವ ಹಾಗೆ ಇವನ ಕಣ್ಣನ್ನ ತೆರೆ. ಹಾಗಾದ್ರೆ ಇವನು ನಾರ್ಮಲ್ ಕಣ್ಣು ತೆರೆಯಲ್ಪಟ್ಟಿದೆ, ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟಿರೋದ್ರಿಂದ ಸೈನ್ಯವನ್ನ ನೋಡಿದ್ದಾನೆ. ಅದು ಎಲೀಷನು ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟು
ದೇವರು ಎಲಿಷನ ರಕ್ಷಣೆಗಾಗಿ ಕಳುಹಿಸಿರುವಂತಹ ಅಗ್ನಿಮಯವಾದ ರಥಗಳನ್ನ ನೋಡುವುದಕ್ಕೆ ಸಾಧ್ಯವಾಯಿತು. ಅದರ ಅರ್ಥ ಏನು? ಆತ್ಮಿಕ ಕಾರ್ಯಗಳನ್ನ ನೋಡಬೇಕು ಅಂದ್ರೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಆತ್ಮಿಕ ಕಾರ್ಯಗಳನ್ನು ಅನುಭವಿಸಬೇಕು ಅಂದ್ರೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಈ ಅಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು. ನೀನು ಮಾಡಿದಂತಹ ಎಲ್ಲ ಅದ್ಭುತಗಳನ್ನು ನಾನು ಕಂಡುಕೊಳ್ತೇನೆ ಎಂಬುದಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ, ನನ್ನ ಕಣ್ಣು ತೆರೆ ಎಂಬುದಾಗಿ ಬೇಡೋದಾದ್ರೆ ದೇವರು ಕಣ್ಣನ್ನ ತೆರಿತಾನೆ. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತದೆ. ಕಾಣದೇ ಇರುವಂತಹ ಸಂಗತಿಗಳನ್ನ ಕಾಣುವುದಕ್ಕೆ ದೇವರು ಸಹಾಯ ಮಾಡ್ತಾನೆ. ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ಈ ವಾಕ್ಯವನ್ನ ಕೇಳ್ತಾ ಇರುವಂತಹ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿಯಪ್ಪ. ನಿನ್ನ ಡಿವೈನ್ ಪ್ರೊಟೆಕ್ಷನ್ ಅನ್ನ, ನಿನ್ನ ಆ ಒಂದು ಸಾನ್ನಿಧ್ಯವನ್ನ ಕಾಣುವ ಹಾಗೆ, ಅನುಭವಿಸುವ ಹಾಗೆ ನಮ್ಮ ಜೀವಿತದಲ್ಲಿ ಸಹಾಯ ಮಾಡು. ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.